ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮ್ಯಾನ್ಮಾರ್ ಥೈಲ್ಯಾಂಡ್ನಲ್ಲಿ ಭಾರೀ ಭೂಕಂಪ, 150ಕ್ಕೂ ಹೆಚ್ಚು ಮಂದಿ ಸಾವು, 500ಕ್ಕೂ ಅಧಿಕ ಜನರಿಗೆ ಗಾಯ. ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿದವರಿಗಾಗಿ ಮುಂದುವರಿದ ರಕ್ಷಣಾ ಕಾರ್ಯ. ಸಿಎಂ ಸಿದ್ದರಾಮಯ್ಯರ ಬದಲಾವಣೆಗೆ ಕೈ ಹಾಕಬೇಡಿ, ಮುಖ್ಯಮಂತ್ರಿಯನ್ನ ಬದಲಿಸಿದರೆ ಸರ್ಕಾರ ಉರುಳಲಿದೆ. ಹೈ ನಾಯಕರ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸುವಂತೆ ಸಾಹುಕಾರ್ ಪಟ್ಟು, ಡಿಕೆಶಿ ಸಾರಥ್ಯವನ್ನ ಬೇರೆಯವರಿಗೆ ನೀಡುವಂತೆ ಮನವಿ. ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆಗೆ ಒತ್ತಾಯ. ಹನಿ ಕಥೆಗೆ ಸುಪಾರಿ ಚಿತ್ರಕಥೆ ಬರೆದ ಎಂಎಲ್ಸಿ ರಾಜೇಂದ್ರ, 70 ಲಕ್ಷ ಡೀಲ್, 5 ಲಕ್ಷ ಅಡ್ವಾನ್ಸ್. ಕಾರಿಗೆ ಜಿಪಿಎಸ್ ಚಿಪ್ ಅಳವಡಿಕೆಗೆ ಪ್ಲಾನ್. 5 ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆಗೆ ಮುಂದಾದ ಪೊಲೀಸರು. ಜಾಮೀನು ಪ್ರತಿ ತಡವಾಗಿ ಜೈಲಾಧಿಕಾರಿಗಳಿಗೆ ತಲುಪಿದ ಹಿನ್ನೆಲೆ ಜಾಮೀನು ಸಿಕ್ಕರು. ಪರಪ್ಪನ ಅಗ್ರಹಾರದಲ್ಲೇ ರಾತ್ರಿ ಕಳೆದ ವಿನಯ್ ರಜತ್ ಇವತ್ತು ಬೆಳಗ್ಗೆ 9 ಗಂಟೆ ಬಳಿಕ ರಿಲೀಸ್ ಸಾಧ್ಯತೆ. ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆ, ಉಸ್ತುವಾರಿ ಸಚಿವರ ಎದುರೇ ಜಟಾಪಟಿ. ಕಾರ್ಯಕರ್ತರ ವರ್ತನೆಗೆ ಬೇಸತ್ತು ಹೊರ ನಡೆದ ಮಧು ಬಂಗಾರಪ್ಪ. ಕೊಡಗಲ್ಲಿ ಒಂದೇ ಕುಟುಂಬದ 4 ಭೀಕರ ಹತ್ಯೆ, ಅಕ್ರಮ ಸಂಬಂಧ ಹಿನ್ನೆಲೆ ಸರಣಿ ಕೊಲೆ ಶಂಕೆ. ಕೃತ್ಯ ನಡೆದ 6 ಗಂಟೆಯೊಳಗೆ ಕೇರಳದಲ್ಲಿ ಆರೋಪಿಯ ಬಂಧನ. ಸೈಟ್ ವಿಚಾರಕ್ಕೆ ಗಲಾಟೆ, ಚಾಕು ಇರಿದು ವ್ಯಕ್ತಿಯ ಕೊಲೆ. ರಾಮನಗರದ ಪೂಲ್ ಭಾಗದಲ್ಲಿ ಘಟನೆ. ಆರೋಪಿ ಅಲ್ತಾಫ್ನನ್ನ ಬಂಧಿಸಿದ ರಾಮನಗರ ಪೊಲೀಸರು. ಆಕಸ್ಮಿಕವಾಗಿ ಬೆಂಕಿ ತಗುಲಿ ನಡು ರಸ್ತೆಯಲ್ಲೇ ಬೈಕ್ ಧಗಧಗ. ಬಾಗಲಕೋಟೆ ಜಿಲ್ಲೆಯ ಕಮತಗಿ ಬ್ರಿಡ್ಜ್ ಮೇಲೆ ಘಟನೆ, ಪ್ರಾಣಾಪಾಯದಿಂದ ಪಾರಾದ ಬೈಕ್ ಸವಾರ. ಯುಗಾದಿ ಹಬ್ಬಕ್ಕೆ ಊರಿಗೆ ಬಂದಿದ್ದ ತಾಯಿಯನ್ನ ಕೊಂದ ಮಗ. ಹಿರಿಯೂರು ತಾಲೂಕಿನ ಹುಲಗಲಕುಂಟೆ ಗ್ರಾಮದಲ್ಲಿ ಘಟನೆ. ಆಸ್ತಿ ವಿಚಾರಕ್ಕೆ ತಾಯಿಯನ್ನೇ ಕೊಂದ ಪಾಪಿ ಮಗ ಚಿತ್ರಲಿಂಗಪ್ಪ. ಇಂದು ಬೆಳಗ್ಗೆ 11 ಗಂಟೆಗೆ ಬಿಬಿಎಂಪಿ ಬಜೆಟ್ ಮಂಡನೆ. ಟೌನ್ ಹಾಲ್ನಲ್ಲಿ ಬಿಬಿಎಂಪಿಯ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಿಂದ ಮಂಡನೆ. ಟ್ರಾಫಿಕ್, ರಸ್ತೆ ಗುಂಡಿ, ಕಸದ ಸಮಸ್ಯೆ ನಿವಾರಣೆಗೆ ಹೆಚ್ಚಿನ ಆದ್ಯತೆ. ವಿಜಯಪುರ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಅವಾಂತರ. ತಗಡಿನ ಮನೆಯ ಶೀಟ್ಗಳು ಹಾರಿ ಹೋಗಿ ಅಪಾರ ಹಾನಿ. ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಸ್ಥಳೀಯರ ಆಗ್ರಹ. ದೆಹಲಿಯ ಅಲಿಪೋರ್ ರಸ್ತೆಯಲ್ಲಿ ಗುಂಡಿಟ್ಟು ವ್ಯಕ್ತಿಯ ಹತ್ಯೆ. ಬೈಕ್ನಲ್ಲಿ ಬಂದ ಪರಿಚಿತರಿಂದ ಕೃತ್ಯ. ವೈಯಕ್ತಿಕ ದ್ವೇಷದಿಂದ ಹತ್ಯೆ ಶಂಕೆ. ಆರೋಪಿಗಳ ಪತ್ತೆ ವಿಶೇಷ ತಂಡ ರಚನೆ. ಪ್ರಜ್ಮ್ಯಾಟ್ರಿಕ್ಸ್ ಕಂಪನಿಯ ಕಾರ್ಖಾನೆಯಲ್ಲಿ ಭೀಕರ ಅಗ್ನಿ ಅವಘಡ. ಪುಣೆ ಜಿಲ್ಲೆಯ ಮುಲ್ಶಿ ತಾಲೂಕಲ್ಲಿರುವ ಕಂಪನಿ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಹೈಕೋರ್ಟ್ ಜಡ್ಜ್ ನಿವಾಸದಲ್ಲಿ ಹಣ ಪತ್ತೆ ಪ್ರಕರಣ. ನ್ಯಾಯಾಧೀಶ ಯಶವಂತ್ ವರ್ಮಾ ವಿರುದ್ಧ ಎಫ್ಐಆರ್ಗೆ ಸುಪ್ರೀಂ ಕೋರ್ಟ್ ನಕಾರ. ವರ್ಮಾ ಎತ್ತಂಗಡಿಗೆ ಕೇಂದ್ರ ಸರ್ಕಾರ ಅಸ್ತು. ತೆಲಂಗಾಣದಲ್ಲಿ ಒಂದೇ ವ್ಯಕ್ತಿಗೆ ಮಂಟಪದಲ್ಲಿ 2 ಮದುವೆ. 2 ಯುವತಿಯರನ್ನ ಪ್ರೀತಿ ಮಾಡ್ತಾ ಇದ್ದ ಗುಮ್ಮೂರು ಗ್ರಾಮದ ನಿವಾಸಿ. 3 ಕುಟುಂಬಗಳಿಂದ ನವ ಜೋಡಿಗೆ ಶುಭ ಹಾರೈಕೆ. ಇಂದು ವರ್ಷದ ಮೊದಲ ಸೂರ್ಯಗ್ರಹಣ. ನಭೋಮಂಡಲದಲ್ಲಿ ನಡೆಯಲಿದೆ ನೆರಳು ಬೆಳಕಿನ ಆಟ. ಭಾರತದಲ್ಲಿ ಗೋಚರಿಸೋದಿಲ್ಲ ಮೊದಲ ಗ್ರಹಣ. ಅಮೆರಿಕದ ದಕ್ಷಿಣ ಟೆಕ್ಸಾಸ್ನಲ್ಲಿ ಧಾರಾಕಾರ ಮಳೆಗೆ ಭಾರೀ ಪ್ರವಾಹ. ತಗ್ಗು ಪ್ರದೇಶದ ಮನೆಗಳು, ರಸ್ತೆಗಳು ಜಲಾವೃತ. ಪ್ರವಾಹದಲ್ಲಿ ಸಿಲುಕಿದ್ದ 200ಕ್ಕೂ ಹೆಚ್ಚು ಜನರ ರಕ್ಷಣೆ.
ಸಿಎಸ್ಕೆಯೇ ತವರು ನೆಲದಲ್ಲೇ ಸೋಲಿನ ರುಚಿ ತೋರಿಸಿದ ಆರ್ಸಿಬಿ 17 ವರ್ಷಗಳ ಬಳಿಕ ಜಪಾಕ್ ಸ್ಟೇಡಿಯಂನಲ್ಲೇ ಭರ್ಜರಿ ಗೆಲುವು 50 ರನ್ಗಳ ಅಂತರದಿಂದ ಚೆನ್ನೈಗೆ ಹೀನಾಯ ಸೋಲು. ಐಪಿಎಲ್ ಅಲ್ಲಿ ಇವತ್ತು ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. ಜಯದ ಹಳಿಗೆ ಬರಲು ಇವತ್ತು ಮುಂಬೈ ಗುಜರಾತ್ ಫೈಟ್. ಆರಂಭಿಕ ಪಂದ್ಯದಲ್ಲಿ ಸೋತಿರುವ ಉಭಯ ತಂಡಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.